ನಮಸ್ಕಾರ. ಸ್ಕೂಲಿಗೆ ಲಂಚ್ ಟೈಮ್ ಆಗುತ್ತಿದ್ದಂತೆ ಜನಾರ್ದನ್ ಅದೇ ಸ್ಕೂಲಿನಲ್ಲಿ ಟೀಚರ್ ಆಗಿದ್ದ ಕೌಸಲ್ಯನನ್ನು ಭೇಟಿ ಮಾಡಲು ಸ್ಕೂಲಿನ ರೆಸ್ಟ್ ರೂಮ್ಗೆ ಬಂದ. ಅವನು ಒಳಗೆ ಬಂದು ಕುರ್ಚಿಯ ಮೇಲೆ ಕುಳಿತ. ಕೌಸಲ್ಯ ಊಟ ಮಾಡಿ ಬಂದ ನಂತರ ಯಾವ ಪೀಠಿಕೆ ಇಲ್ಲದೆ, ಕೌಸಲ್ಯ, ನಮ್ಮಿಬ್ಬರ ಮದುವೆ ವಿಷಯ ಕುರಿತು ಮಾತುಕತೆಗಾಗಿ ನಾನು ನಿನ್ನ ಅಪ್ಪ ಅಮ್ಮನ ನೋಡಲು ನಾಳೆ ನಿಮ್ಮ ಮನೆಗೆ ಬರ್ತಿದ್ದೀನಿ ಎಂದು ನೇರವಾಗಿ ಹೇಳಿದ. ಆದರೆ ಜನಾರ್ದನ್ ಕೌಸಲ್ಯ ಏನೋ ಹೇಳಬೇಕೆನ್ನುವಷ್ಟರಲ್ಲಿ ಜನಾರ್ದನ ಅವಳನ್ನು ತಡೆಯುತ್ತಾ, ನೋಡು ಕೌಸಲ್ಯ, ಈಗ ನನ್ನ ಮನಸ್ಸು ಬದಲಾಯಿಸುವುದಕ್ಕೆ ಪ್ರಯತ್ನಿಸಬೇಡ. ನಿನ್ನನ್ನು ಮದುವೆಯಾಗಬೇಕಂತ ಕಾದು ಕಾದು ನಾನು ಮುದುಕನಾಗಿ ಬಿಡ್ತೀನಿ ಅಷ್ಟೇ. ಜನಾರ್ದನ್ ತನ್ನ ನಿರ್ಧಾರದಲ್ಲಿ ಯಾವ ತರಹದ ವಿರೋಧವನ್ನು ಮಾಡಲು ಕೌಸಲ್ಯಗೆ ಅವಕಾಶ ಕೊಡಲಿಲ್ಲ. ಜನಾರ್ದನ್, ಸ್ವಲ್ಪ ತಾಳ್ಮೆಯಿಂದ ನನ್ನ ಮಾತು ಕೇಳಿ. ನಿಮ್ಮನ್ನು ಮದುವೆಯಾಗುವ ತೀರ್ಮಾನ ನಾನಿನ್ನೂ ತೆಗೆದುಕೊಂಡಿಲ್ಲ. ಅದೂ ಅಲ್ಲದೆ ನನ್ನ ಅಪ್ಪ ಅಮ್ಮ ನಮ್ಮ ಮದುವೆಗೆ ಯಾವ ಅಡ್ಡಿಯನ್ನು ಮಾಡದೇ ಇರುವಾಗ ನೀವ್ಯಾಕೆ ಅವರನ್ನು ಭೇಟಿ ಮಾಡಬೇಕು ಎಂದಳು ಕೌಸಲ್ಯ. ಅದು ಹಾಗಲ್ಲ ಕೌಸಲ್ಯ, ಒಂಟಿಯಾಗಿ ಜೀವನ ಸಾಗಿಸುವುದು ನಿನಗೂ ಒಳ್ಳೆಯದಲ್ಲ, ಮತ್ತು ನಿನ್ನ ಮಗಳು ರಶ್ಮಿಗೂ ಒಳ್ಳೆಯದಲ್ಲ. ಅದನ್ನು ನಿನ್ನ ತಂದೆ ತಾಯಿಗಳಿಗೆ ಮನವರಿಕೆ ಮಾಡಿಸೋಕ್ಕೇನೆ ನಾನು ನಿಮ್ಮನೆಗೆ ಬರ್ತೀನಿ. ಅದಿರಲೇ, ಈಗ ಒಂದು ಮಾತು ಸ್ಪಷ್ಟವಾಗಿ ಹೇಳಿಬಿಡು. ನಾನು ನಿನ್ನ ಜೀವನ ಸಂಗಾತಿಯಾಗಿ ಬರೋದು ನಿಂಗೆ ಇಷ್ಟವಿದೆಯೋ ಇಲ್ಲವೋ ಅಷ್ಟು ಹೇಳು ಎಂದು ಜನಾರ್ದನ್ ಕೋಪದಿಂದ ಕೇಳಿದ. ನೋಡಿ ಜನಾರ್ದನ್, ನೀವು ನನ್ನ ಪತಿಯಾಗಿ ಬರುವುದು ನನ್ನ ಭಾಗ್ಯ. ಆದರೆ ನನಗೆ ಎರಡನೇ ಮದುವೆ ಬಗ್ಗೆ ಅಷ್ಟು ಬೇಗ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಇದು ಬಹಳ ಸೂಕ್ಷ್ಮ ವಿಷಯ ಎಂದು ಕೌಸಲ್ಯ ತನ್ನ ಅಭಿಪ್ರಾಯ ತಿಳಿಸಿದಳು. ನೀವು ಹೂ ಅನ್ನುವುದಕ್ಕೆ ಏನು ಪ್ರಾಬ್ಲಮ್? ಜನಾರ್ದನ್, ಈ ಬಗ್ಗೆ ನಾನು ಅನೇಕ ಸಾರಿ ನಿಮಗೆ ಅರ್ಥ ಆಗುವ ಹಾಗೆ ಹೇಳಿದ್ದೀನಿ. ನನ್ನ ತಂದೆ ತಾಯಿಗಳನ್ನು ಸಾಕುವ ಜವಾಬ್ದಾರಿ ನನ್ನ ಮೇಲಿದೆ. ಯಾಕೆಂದರೆ ನಾನು ಅವರ ಒಬ್ಬಳೇ ಮಗಳು. ನಾನು ಮದುವೆಯಾಗಿ ಹೋಗಿಬಿಟ್ಟರೆ ಅವರನ್ನು ಯಾರು ನೋಡ್ಕೊಳ್ತಾರೆ? ಅದರ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮಿಬ್ಬರ ಮದುವೆ ನನ್ನ ಮಗಳು ರಶ್ಮಿ ಮೇಲೆ ಯಾವ ವಿಧವಾದ ಮಾನಸಿಕ ಮತ್ತು ಭಾವನಾತ್ಮಕ ವಿಕಾಸಕ್ಕೆ ಅಡ್ಡಿ ಬರಬಾರದು. ಅದು ಖಂಡಿತ ನನಗೆ ಇಷ್ಟವಾಗಲ್ಲ. ಹೀಗೆ ಎಷ್ಟೋ ಸಮಸ್ಯೆಗಳಿವೆ ಎಂದಳು. ಇವೆರಡು ವಿಷಯಗಳು ಅಂಥ ದೊಡ್ಡ ಪ್ರಾಬ್ಲಮ್ಗಳೇನಲ್ಲ ಕೌಸಲ್ಯ. ನೀನು ನನ್ನ ಹೃದಯಕ್ಕೆ ಹತ್ತಿರವಾಗಿದ್ಯಾ. ನಿನ್ನ ಸಮಸ್ಯೆಗಳು ನನ್ನ ಸಮಸ್ಯೆಗಳು ಕೂಡ. ನಿನಗೊಂದು ಬಾಲು ಕೊಟ್ಟು ನಿನ್ನನ್ನು ಜೀವನ ಪೂರ್ತಿ ಸಂತೋಷವಾಗಿಡಬೇಕೆಂದೇ ನನ್ನ ಆಸೆ. ಹೀಗಿರುವಾಗ ನಿನ್ನ ಮಗಳು ಮತ್ತು ನಿನ್ನ ತಂದೆ ತಾಯಿಗಳ ಸುಖ ಸಂತೋಷಕ್ಕೆ ನಮ್ಮ ಮದುವೆ ಯಾಕೆ ಅಡ್ಡಿಯಾಗುತ್ತೆ? ನಿಮ್ಮೆಲ್ಲರ ಮನಸ್ಸು ಗೆಲ್ಲುವುದು ನನಗೆ ತುಂಬ ಸುಲಭ ಮೇಡಮ್ ಎಂದು ಜನಾರ್ದನ್ ಮುಗುಳ್ನಕ್ಕ. ರಿಯಲಿ? ಕೌಸಲ್ಯ ನಗುತ್ತಾ ಪ್ರಶ್ನಿಸಿದಳು. ಎಸ್ ಶ್ಯೂರ್, ಜನಾರ್ದನ್ ತುಂಬ ವಿಶ್ವಾಸದಿಂದ ಉತ್ತರಿಸಿದ. ಸರಿ, ಹಾಗಾದರೆ ಇವೆರಡು ಸಮಸ್ಯೆಗಳನ್ನು ನೀವು ದೂರ ಮಾಡುವುದಾದರೆ? ಕೌಸಲ್ಯ ಬೇಕಂತಲೇ ತನ್ನ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ ಯಾವುದೋ ಅವ್ಯಕ್ತ ಆನಂದದಿಂದ ಮನಸ್ಸಿನ ಭಾರ ಕಡಿಮೆ ಮಾಡಿಕೊಂಡಿದ್ದಳು. ನೋ ಪ್ರಾಬ್ಲಮ್. ಒಂದು ಪಕ್ಷ ನಿನ್ನ ಅಪ್ಪ ಅಮ್ಮ ಮತ್ತು ನಿನ್ನ ಮಗಳು ನನ್ನನ್ನು ನಿನ್ನ ಸಂಗಾತಿ ರೂಪದಲ್ಲಿ ನೋಡಲು ಇಷ್ಟಪಟ್ಟರೆ ಆಗಲಾದರೂ ಹ್ಞೂ ಅಂತ ಹೇಳ್ತೀಯಾ? ಶ್ಯೂರ್. ಕೌಸಲ್ಯ ಜವಾಬಿನಿಂದ ಜನಾರ್ದನ್ ಮುಖ ಹರಳಿತು. ಸಾಯಂಕಾಲ ಮನೆಗೆ ಬಂದವಳೆ ಕೌಸಲ್ಯ ತನ್ನ ತಂದೆ ತಾಯಿಗಳಿಗೆ ಎಲ್ಲ ವಿಷಯಗಳನ್ನು ತಿಳಿಸಿ ನಾಳೆ ಜನಾರ್ದನ್ ನಮ್ಮನೆಗೆ ಬರ್ತಾ ಇದ್ದಾರೆ ಎಂದು ತಿಳಿಸಿದಳು. ಮಗಳ ಈ ನಿರ್ಧಾರದಿಂದ ಅವಳ ತಂದೆ ತಾಯಿಗಳಿಗೆ ಅತೀವ ಆನಂದವಾಯಿತು. ಕೌಸಲ್ಯ, ಈ ಹುಡುಗ ತುಂಬ ಒಳ್ಳೆಯವನಂತೆ ಕಾಣ್ತಾನೆ. ಅವನ ನಡತೆ ಗುಣ ನೋಡ್ತಾ ಇದ್ದರೆ ಅವನು ಖಂಡಿತ ನಿನ್ನನ್ನು ನಿನ್ನ ಮಗಳನ್ನು ಸಂತೋಷವಾಗಿಡ್ತಾನೆ ಎಂಬ ನಂಬಿಕೆ ನಮಗಿದೆಯಮ್ಮ. ಈ ಸತಿಯಾದರೂ ಮದುವೆಗೆ ಒಪ್ಕೊಂಡು ನಮ್ಮ ಚಿಂತೆ ದೂರ ಮಾಡು ಮಗಳೇ ಎಂದು ತಾಯಿ ಸಾವಿತ್ರಮ್ಮ ಭಾವುಕರಾಗಿ ಕಣ್ಣೀರು ಒರೆಸಿಕೊಂಡರು. ಅಮ್ಮ, ನನಗೆ ಎರಡನೇ ಮದುವೆ ಮಾಡಿಕೊಳ್ಳೋಕ್ಕೆ ಯಾವ ಅಭ್ಯಂತರವೂ ಇಲ್ಲ. ಆದರೆ ವಿವಾಹಿತಳು ಎಂಬ ಪಟ್ಟ ಕಟ್ಟಿಸಿಕೊಳ್ಳೋಕ್ಕೆ ಯಾರೋ ಒಬ್ಬ ಗಂಡಸಿನ ಜೊತೆ ರಾಜಿಯಾಗೋಕ್ಕೆ ನನಗಿಷ್ಟವಿಲ್ಲ. ಈಗ ನನಗೆ ಯಾರ ಹಂಗೂ ಬೇಕಿಲ್ಲ. ನಿಮ್ಮನ್ನು ಮತ್ತು ರಶ್ಮಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂಬುದೇ ನನ್ನ ಗುರಿ. ನನ್ನ ಮನಸ್ಸು ಯಾವಾಗ ಹ್ಞೂ ಅನ್ನುತ್ತೋ ಅಂದೇ ನಾನು ಮದುವೆ ಬಗ್ಗೆ ಯೋಚಿಸ್ತೀನಿ. ಜನಾರ್ದನ್ ನನಗೆ ಒತ್ತಾಯ ಮಾಡಿದ್ರು. ನಾನು ವಧುವಾಗಲು ರೆಡಿ ಇಲ್ಲ. ನಾಳೆ ಜನಾರ್ದನ್ ಮನೆಗೆ ಬರ್ತೀನಿ ಅಂತ ಹೇಳಿದರು. ಮನೆಗೆ ಬರುವವರನ್ನು ಬರಬೇಡಿ ಅಂತ ಹೇಗೆ ಹೇಳೋದು? ಅದಕ್ಕೆ ಬನ್ನಿ ಎಂದೆ ಎಂದು ಕೌಸಲ್ಯ ತನ್ನ ಮನಸ್ಸಲ್ಲಿದ್ದದನ್ನು ಮುಚ್ಚುಮರೆಯಿಲ್ಲದೆ ಹೇಳಿದಳು. ಮಗಳ ಮಾತು ಕೇಳಿ ಸಾವಿತ್ರಮ್ಮ ಮುಂದೆ ವಾದ ಮಾಡಲು ಸಿದ್ಧರಿರಲಿಲ್ಲ. ಆದರೂ ಮಗಳ ಸಮಾಧಾನಕ್ಕಾಗಿ ಏನಾದರೂ ಹೇಳಬೇಕಾಗಿತ್ತು. ಕೌಸಲ್ಯ, ವಿವೇಕ್ ತೀರಿಕೊಂಡ ಮೇಲೆ ನಿನ್ನ ಹೃದಯದಲ್ಲಿರುವ ಅವನ ಸ್ನಾನ ತುಂಬಲು ಯಾರಿಂದಲೂ ಸಾಧ್ಯವಿಲ್ಲ. ಅದು ನಮಗೂ ಅರ್ಥವಾಗುತ್ತಮ್ಮ.
ಆದರೆ ಒಬ್ಬ ಸಂಗಾತಿ ಇಲ್ಲದೆ ಉಳಿದಿರುವ ನಿನ್ನ ಬಾಳನ್ನು ಒಂಟಿಯಾಗಿ ಕಳೆಯುವುದು ನಮಗಿಷ್ಟವಿಲ್ಲ. ವಿವೇಕ್ನಂಥ ಯೋಗ್ಯ ಗಂಡ ನಿನಗೆ ಸಿಗೋದು ಸ್ವಲ್ಪ ಕಷ್ಟ. ಆದರೆ ವಿವೇಕ್ ಮತ್ತು ಜನಾರ್ದನ್ ನಡುವೆ ಯಾವ ಥರದ ಹೋಲಿಕೆ ಮಾಡಬೇಡ. ನೀನು ಜೀವನದಲ್ಲಿ ಚೆನ್ನಾಗಿ ಅನುಭವ ಪಡೆದವಳು. ಅದರಿಂದ ನಾನು ನಿನಗೇನು ಹೆಚ್ಚೇನು ಹೇಳುವುದಿಲ್ಲ. ಎಲ್ಲವನ್ನು ನಿನ್ನ ನಿರ್ಧಾರಕ್ಕೆ ಬಿಡ್ತೀನಿ. ನಿನ್ನ ಮನಸ್ಸಿಗೆ ಹೇಗೆ ತೋಚುತ್ತೋ ಹಾಗೆ ಮಾಡು. ಕೌಸಲ್ಯ ತಂದೆ ಉಮಾಕಾಂತಯ್ಯ ಗದ್ಗದ ಕಂಠದಿಂದ ಹೇಳಿದರು. ಕೌಸಲ್ಯಳಿಗೆ ತಂದೆ ಮಾತು ಕೇಳಿ ಮನಸ್ಸು ಕರಗಿತು. ಅವಳು ತಕ್ಷಣ ಪ್ರತಿಕ್ರಿಯಿಸುತ್ತಾ, ಅಪ್ಪ, ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ? ಜನಾರ್ದನ್ ನಿಜವಾಗಿ ನಮ್ಮೆಲ್ಲರನ್ನು ಚೆನ್ನಾಗಿ ನೋಡಿಕೊಳ್ಳುವ ಜವಾಬ್ದಾರಿ ಹೊತ್ಕೊಂಡ್ರೆ ಖಂಡಿತ ನಾನು ಈ ಮದುವೆಗೆ ಒಪ್ಕೊಳ್ತೀನಿ ಎಂದಳು. ಕೌಸಲ್ಯಳ ಈ ನಿರ್ಧಾರದಿಂದ ಉಮಾಕಾಂತಯ್ಯನವರ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು. ಮಾರನೇ ದಿನ ಭಾನುವಾರವಾದ್ದರಿಂದ ಜನಾರ್ದನ್ ಸರಿಯಾಗಿ 10 ಗಂಟೆಗೆ ಕೌಸಲ್ಯ ಮನೆಗೆ ಬಂದ. ಜನಾರ್ದನ್ ಕೌಸಲ್ಯ ತಂದೆ ತಾಯಿಗಳು ಮತ್ತು ರಶ್ಮಿ ಮೇಲೆ ಸಾಕಷ್ಟು ಪ್ರಭಾವ ಬೀರಲು ಚೆನ್ನಾಗಿಯೇ ತಯಾರಾಗಿ ಬಂದಿದ್ದ. ಹಣ್ಣು ಹಂಪಲುಗಳ ಜೊತೆ ಸ್ವೀಟ್ಸ್ ಮತ್ತು ಚಾಕ್ಲೇಟ್ಸ್ ಕೂಡ ತಂದಿದ್ದ. ಕೌಸಲ್ಯಳಿಗೆ ಮಲ್ಲಿಗೆ ಹೂ ಮತ್ತು ಅವಳ ತಂದೆ ತಾಯಿಗಳಿಗೆ ಸುಂದರವಾದ ಬೊಕ್ಕೆ ಪ್ರೆಸೆಂಟ್ ಮಾಡಿದ್ದ. ಜನಾರ್ದನ್ ಆಗಮನದಿಂದ ಮನೆ ಕಲೆಗಟ್ಟಿತ್ತು. ಜನಾರ್ದನ್ ಪ್ರೀತಿಯಿಂದ ರಶ್ಮಿಯನ್ನು ಎತ್ತಿಕೊಂಡು ಅವಳ ಗಲ್ಲ ಚೀಟುತ್ತಾ, ಈ ಸುಂದರ ಗೊಂಬೆಗೆ ಇನ್ನೊಂದು ಸುಂದರ ಗೊಂಬೆ ತಂದಿದ್ದೀನಿ ನೋಡು ಎಂದು ಹೇಳಿ ಒಂದು ಆಕರ್ಷಕ ಜಪಾನಿ ಗೊಂಬೆಯನ್ನು ಅವಳ ಕೈಗೆ ಕೊಟ್ಟ. ಆ ಗೊಂಬೆಯನ್ನು ನೋಡಿ ರಶ್ಮಿ ಆನಂದದಿಂದ ಕುಣಿದಾಡಿದಳು. ನಂತರ ಜನಾರ್ದನ್ ಸಾವಿತ್ರಮ್ಮ ಮತ್ತು ಉಮಾಕಾಂತಯ್ಯನವರನ್ನು ಕಂಡು, ನೋಡಿ, ನೀವೆಲ್ಲ ಕೌಸಲ್ಯನನ್ನು ಎಷ್ಟು ಪ್ರೀತಿಸ್ತೀರಿ ಅಂತ ನನಗೆ ಗೊತ್ತು. ಆದರೆ ಈ ವಿಷಯದಲ್ಲಿ ನೀವೇನು ಯೋಚನೆ ಮಾಡಬೇಕಾಗಿದ್ದಿಲ್ಲ. ನಿಮ್ಮ ಮಗಳು ಮತ್ತು ಮೊಮ್ಮಗಳನ್ನು ಅಕ್ಕರೆಯಿಂದ ನೋಡಿಕೊಳ್ಳುವ ಜವಾಬ್ದಾರಿ ನಂದು. ಇಷ್ಟು ವಿಶ್ವಾಸ ಕೊಡಬಲ್ಲೆ ಎಂದು ಜನಾರ್ದನ್ ಹೇಳಿದಾಗ ಅವರಿಬ್ಬರಿಗೂ ಜೇನು ಸವಿದಷ್ಟು ಸಂತೋಷವಾಯಿತು. ಜನಾರ್ದನ್ ರಶ್ಮಿ ಜೊತೆ ಬಹಳ ಹೊತ್ತು ಕ್ಯಾರಂ ಬೋರ್ಡ್, ವಿಡಿಯೋ ಗೇಮ್ಸ್ ಆಡಿದ. ಏನೇನೋ ಜೋಕ್ಸ್ ಹೇಳಿ ಅವಳನ್ನು ನಗಿಸ್ತಿದ್ದ. ರಶ್ಮಿ ಬಹುಬೇಗ ಜನಾರ್ದನ್ಗೆ ಹೊಂದಿಕೊಂಡು ಬಿಟ್ಟಿದ್ದಳು. ನಂತರ ಕೌಸಲ್ಯನನ್ನು ಕುರಿತು, ನಾನು ಮೊದಲನೇ ಟೆಸ್ಟ್ನಲ್ಲಿ ಪಾಸಾಗಿದ್ದೀನಿ, ಇದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀಯಾ ಎಂದು ತುಂಬ ಖುಷಿಯಿಂದ ಜನಾರ್ದನ್ ಕೌಸಲ್ಯನನ್ನು ಹಾಸ್ಯವಾಗಿ ಕೇಳಿದ. 50% ಅಷ್ಟೇ, ಇನ್ನು ಸ್ವಲ್ಪ ಶ್ರಮಪಟ್ಟರೆ ನೀವು 100ಕ್ಕೆ 100 ತಗೊಳ್ಬೋದು ಎಂದು ನಗುತ್ತಾ ಕೌಸಲ್ಯ ಉತ್ತರ ಕೊಟ್ಟಳು. ಕೌಸಲ್ಯ, ನಿನ್ನ ತಂದೆ ತಾಯಿಗಳು ತುಂಬ ಒಳ್ಳೆಯವರು. ಅವರನ್ನು ನಿಭಾಯಿಸೋದು ನನಗೆ ಅಂಥ ಕಷ್ಟವೇನಲ್ಲ ಎಂದು ಅವಳಿಗೆ ಮನದಟ್ಟು ಮಾಡಿದ. ನನಗೂ ಅಷ್ಟೇ ಬೇಕಾಗಿರುವುದು ಜನಾರ್ದನ್. ಈ ನಿಮ್ಮ ಆಶ್ವಾಸನೆ, ಆತ್ಮವಿಶ್ವಾಸ ನನ್ನ ಧೈರ್ಯವನ್ನು ಇನ್ನಷ್ಟು ಹೆಚ್ಚಿಸಿದೆ ಎಂದಳು ಕೌಸಲ್ಯ. ಹಾಗಾದರೆ ಮುಹೂರ್ತ ಯಾವಾಗ ಇಟ್ಟುಕೊಳ್ಳೋಣ? ಪುರೋಹಿತರು, ಛತ್ರ, ಬಟ್ಟೆ, ಬರೆ, ಖರೀದಿ, ಓಲಗದವರು, ಅಡಿಗೆಯವರು ಎಲ್ರಿಗೂ ಹೇಳಬೇಕು, ಸಂಬಂಧಿಕರನ್ನು ಕರಿಬೇಕು, ಬೆಟ್ಟದಷ್ಟು ಕೆಲಸ ಇದೆ ಎಂದು ಉತ್ಸಾಹದಿಂದ ಹೇಳಿದ. ಜನಾರ್ದನ್, ಸ್ವಲ್ಪ ಇರಿ, ಯಾಕಿಷ್ಟು ಆತುರ ಬೀಳ್ತೀರಿ? ಆತುರಗಾರನಿಗೆ ಬುದ್ಧಿಮಟ್ಟ ಅಂತ ಗಾದೆ ಕೇಳಿಲ್ವಾ? ಅವೆಲ್ಲ ಇದ್ದದೆ ಬಿಡಿ. ಸದ್ಯ ನಾವು ಮೊದಲನೇ ಹಂತ ತಲುಪಿದೆವಲ್ಲ, ಅಷ್ಟೇ ಸಂತೋಷ ಎಂದು ಜನಾರ್ದನನ್ನು ಸಮಾಧಾನಪಡಿಸಿದಳು. ಕೌಸಲ್ಯಳ ಅಂತರಾಳದಲ್ಲಿ ಈ ಮದುವೆ ತನ್ನ ಬಾಳಿನಲ್ಲಿ ಹೊಸ ಬೆಳಕು ಮೂಡುತ್ತಿರುವುದು. ವಿಧವೆಯಾದರೂ ತನ್ನನ್ನು ಮದುವೆಯಾಗಲು ಮುಂದೆ ಬರುತ್ತಿರುವ ಯೋಗ್ಯ ವ್ಯಕ್ತಿಯಾದ ಜನಾರ್ದನ ತ್ಯಾಗ, ಬುದ್ಧಿ ಇವೆಲ್ಲವೂ ಅವಳಿಗೆ ಹೊಸ ಅನುಭವ ಮೂಡಿಸಿತು. ಕೌಸಲ್ಯ ತುಂಬ ಶ್ರಮಪಟ್ಟು ಜನಾರ್ದನ್ಗೋಸ್ಕರ ಅವನಿಗಿಷ್ಟವಾದ ಅಡುಗೆ ಮಾಡಿದ್ಲು. ಜನಾರ್ದನ್ ತೃಪ್ತಿಯಿಂದ ಊಟ ಮಾಡಿ ಕೌಸಲ್ಯಳ ಪಾಕ ಪ್ರಜ್ಞೆಯನ್ನು ಹೊಗಳಿದ. ತನ್ನ ಭಾವಿ ಪತ್ನಿ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳಲ್ಲ ಎಂದು ಖುಷಿಪಟ್ಟಿದ್ದ. ಸಾಯಂಕಾಲವಾಗುತ್ತಿದ್ದಂತೆ ಮನೆಯವರೆಲ್ಲರನ್ನೂ ಕಾರಿನಲ್ಲಿ ಮಾರ್ಕೆಟ್ನಲ್ಲಿ ಸುತ್ತಾಡಲು ಕರೆದೊಯ್ದ. ಎಲ್ಲರಿಗೂ ಅವರಿಗಿಷ್ಟವಾದ ಸಾಮಾನುಗಳನ್ನು, ಬಟ್ಟೆ ಬರೆಗಳನ್ನು ಕೊಡಿಸಿದ. ರಶ್ಮಿಗೆ ಐಸ್ ಕ್ರೀಮ್ ತಿನ್ನಿಸಿದ. ನಂತರ ಶೋಕೇಸ್ನಲ್ಲಿದ್ದ ಒಂದು ಸುಂದರ ಫ್ರಾಕನ್ನು ರಶ್ಮಿಗೋಸ್ಕರ ಖರೀದಿಸಲು ಹೋದಾಗ ಕೌಸಲ್ಯ ಅವನನ್ನು ತಡೆದು, ಅಷ್ಟೊಂದು ಬೆಲೆಬಾಳುವ ಫ್ರಾಕನ್ನು ಅವಳಿಗೆ ಕೊಡಿಸುವ ಅಗತ್ಯವಿಲ್ಲವೆಂದು ಹೇಳಿದಾಗ ರಶ್ಮಿ ಮುಖ ಪೆಚ್ಚಾಯಿತು. ಆಗ ಜನಾರ್ದನ್, ಹೋಗಲಿ ಬಿಡು ಪುಟ್ಟೆ, ಇನ್ನೊಂದು ಸಾರಿ ನಿಮ್ಮ ಅಮ್ಮನ ಮನೆಯಲ್ಲೇ ಬಿಟ್ಟು ನಾವಿಬ್ಬರು ಬಂದು ಏನು ಬೇಕೋ ಅದನ್ನು ಖರೀದಿಸೋಣ ಎಂದಾಗ ರಶ್ಮಿ ಆನಂದದಿಂದ ಚಪ್ಪಾಳೆ ತಟ್ಟಿದ್ಲು. ಮಾರ್ಕೆಟ್ನಿಂದ ಎಲ್ಲರೂ ಮನೆಗೆ ಬಂದಾಗ ಆಗಲೇ ಹೊತ್ತಾಗಿತ್ತು. ಜನಾರ್ದನ್ ಎಲ್ಲರಿಗೂ ವಿದಾಯ ಹೇಳುವಾಗ ಉಮಾಕಾಂತಯ್ಯ ಜನಾರ್ದನನ್ನು ಪ್ರೀತಿಯಿಂದ ಹರಸಿದರು. ರಶ್ಮಿ ಓಡಿ ಬಂದು ಅವನನ್ನು ಅಪ್ಪಿಕೊಳ್ಳುತ್ತಾ, ಅಂಕಲ್, ನೀವು ತುಂಬ ಒಳ್ಳೆಯವರು. ನನ್ನ ಜೊತೆ ಆಟ ಆಡೋಕ್ಕೆ ನೀವು ಖಂಡಿತ ಬರ್ತೀರಲ್ವಾ ಎಂದು ಮುಗ್ಧಳಾಗಿ ಕೇಳಿದಳು. ಖಂಡಿತ ಬರ್ತೀನಿ ಪುಟ್ಟಿ, ನಾವು ಬಹಳ ಹೊತ್ತು ಕ್ಯಾರಮ್ ಆಡೋಣ, ಹೊರಗೆ ಹೋಗಿ ಐಸ್ ಕ್ರೀಮ್, ಚಾಕ್ಲೇಟ್ ತಿನ್ನೋಣ
ಸಿನಿಮಾಗೆ ಹೋಗೋಣ ಎಂದು ಜನಾರ್ದನ್ ಪ್ರೀತಿಯಿಂದ ಅಪ್ಪಿಕೊಂಡಾಗ ಇದನ್ನೆಲ್ಲ ನೋಡ್ತಿದ್ದ ಕೌಸಲ್ಯಳಿಗೆ ಕಣ್ಣು ತುಂಬಿ ಬಂತು. ಮುಂದಿನ 3 ಭಾನುವಾರಗಳಂದು ಜನಾರ್ದನ್ ತಪ್ಪದೆ ಕೌಸಲ್ಯ ಮತ್ತು ಅವಳ ಮನೆಯವರನ್ನು ಭೇಟಿ ಮಾಡಲು ಬಂದ. ಅವನು ಬಹಳ ಕಡಿಮೆ ಸಮಯದಲ್ಲಿ ಎಲ್ಲರ ಮನಸ್ಸನ್ನು ಗೆದ್ದು ಅವರಲ್ಲಿ ಮಧುರ ಸಂಬಂಧವನ್ನು ಮೂಡಿಸುವಲ್ಲಿ ಯಶಸ್ಸು ಕಂಡಿದ್ದ. ರಶ್ಮಿ ಪುಟ್ಟಿ, ಹೀಗೆ ನಾವೆಲ್ಲ ಒಟ್ಟಿಗೆ ನಗುನಗುತ್ತಾ ಇದ್ದರೆ ನಿನಗೇನನಿಸುತ್ತೆ ಎಂದು ಜನಾರ್ದನ್ ಸುಮ್ಮನೆ ತಮಾಷೆಯಾಗಿ ಎಲ್ಲರ ಮುಂದೆ ಕೇಳಿದ. ತುಂಬ ಮಜವಾಗಿರುತ್ತೆ ಅಂಕಲ್, ನೀವು ಇಲ್ಲೇ ಇದ್ದು ಬಿಡಿ ಅಂಕಲ್. ಅಮ್ಮನಿಗೆ, ಅಜ್ಜಿ ಮತ್ತು ತಾತನಿಗೆ ನಾನು ಹೇಳ್ತೀನಿ, ಅವರನ್ನು ಖಂಡಿತ ಒಪ್ಪಿಸ್ತೀನಿ ಎಂದು ರಶ್ಮಿ ಹೇಳಿದಾಗ ಅವಳ ಕಣ್ಣುಗಳಲ್ಲಿ ಹೊರಸೂಸುತ್ತಿರುವ ಆ ಸಂತೋಷವನ್ನು ಬೇರೆ ಯಾರಾದರೂ ನೋಡಿದರೆ ರಶ್ಮಿಯನ್ನು ಜನಾರ್ದನ್ ಎಷ್ಟು ಬೇಗ ತನ್ನ ಹೃದಯಕ್ಕೆ ಸಮೀಪವಾಗಿರಿಸಿಕೊಂಡಿದ್ದ ಎಂದು ಹೇಳಿಬಿಡಬಹುದಾಗಿತ್ತು. ಅಷ್ಟರ ಮಟ್ಟಿಗೆ ರಶ್ಮಿ ಜನಾರ್ದನ್ಗೆ ಹೋಗಿದ್ದಳು. ಜನಾರ್ದನ್, ನಮ್ಮ ರಶ್ಮಿ ನಿಮ್ಮ ಹತ್ತಿರ ಎಷ್ಟೊಂದು ಸಲಿಗೆಯಿಂದ ಇದ್ದಾಳೆ. ನೀವು ಬಂದ ತಕ್ಷಣ ನಿಮ್ಮ ಕಡೆ ಹೇಗೆ ಓಡಿ ಬರ್ತಾಳೆ ನೋಡಿ. ನೀವು ಒಂದಿನ ಬರದಿದ್ದರೆ ನನ್ನನ್ನು ಎಷ್ಟು ಕೇಳ್ತಾಳೆ ಗೊತ್ತಾ. ಅಂತೂ ನಿಮ್ಮನ್ನು ಚೆನ್ನಾಗಿ ಹಚ್ಕೊಂಡು ಬಿಟ್ಟಿದ್ದಾಳೆ ಎಂದು ಕೌಸಲ್ಯ ನಗುತ್ತಾ ಹೇಳಿದಳು. ಕೌಸಲ್ಯ, ಮಾನವ ಸಂಬಂಧಗಳೇ ಹಾಗೆ. ನಾವು ಬೇರೆಯವರಲ್ಲಿ ಹೇಗೆ ಪ್ರೀತಿ ವಿಶ್ವಾಸ ತೋರಿಸ್ತೇವೋ ಹಾಗೆ ಅವರು ಪ್ರತಿಕ್ರಿಯಿಸ್ತಾರೆ. ಅದಕ್ಕೆ ರಶ್ಮಿ ಹೊರತೇನಲ್ಲ. ಒಟ್ಟಿನಲ್ಲಿ ನಿನ್ನ ಪ್ರಾಬ್ಲಮ್ಗಳು ಸ್ವಲ್ಪ ಮಟ್ಟಿಗಾದರೂ ದೂರವಾದವಲ್ಲ. ನನಗೆ ಅಷ್ಟೇ ಸಾಕು ಎಂದು ಜನಾರ್ದನ್ ಕೌಸಲ್ಯನ ಕೈ ಹಿಡಿದು ಏನೋ ಆಶ್ವಾಸನೆ ಕೊಡುವ ಹಾಗೆ ಹೇಳಿದ. ಹೀಗೆ ಕೌಸಲ್ಯ ಜನಾರ್ದನನ್ನು ಸಂಪೂರ್ಣವಾಗಿ ನಂಬಿದ್ದಳು. ಹೌದು ಜನಾರ್ದನ್, ನಾನಿವತ್ತು ಎಷ್ಟು ಖುಷಿಯಾಗಿದ್ದೇನೆ ಗೊತ್ತಾ. ನನ್ನ ಈ ಕತ್ತಲಾಗಿದ್ದ ಜೀವನದಲ್ಲಿ ಇಷ್ಟೊಂದು ಬೇಗ ಬೆಳಕು ಮೂಡುತ್ತೆ ಅಂತ ನಾನು ಅಂದುಕೊಂಡಿರಲಿಲ್ಲ ಎಂದು ಕೌಸಲ್ಯ ಕಣ್ಣರಳಿಸಿ ಹೇಳಿದಳು. ಹಾಗಾದರೆ ನಡಿ, ಇದು ಜಾರಿಯಾಗಿ ಎಲ್ಲಾದರೂ ಸುತ್ತಿಕೊಂಡು ಬರೋಣ. ನನಗೆ ನಿನ್ನ ಹತ್ತಿರ ತುಂಬ ಮಾತನಾಡುವುದಿದೆ. ಎಲ್ಲಿಗೆ ಹೋಗುವುದು? ಕೌಸಲ್ಯ ಪ್ರಶ್ನಿಸಿದಳು. ನೀನು ಎಲ್ಲಿ ಇಷ್ಟಪಡ್ತೀಯೋ ಆ ಜಾಗಕ್ಕೆ. ಸರಿ, ಒಂದು ನಿಮಿಷ ಇರಿ, ಡ್ರೆಸ್ ಮಾಡ್ಕೊಂಡು ಬರ್ತೀನಿ ಎಂದು ಕೌಸಲ್ಯ ತನ್ನ ರೂಮಿಗೆ ಹೋದಳು. ಕೌಸಲ್ಯ ಹೊರಗೆ ಹೋಗುತ್ತಿದ್ದನ್ನು ಕಂಡು ರಶ್ಮಿ ತಾನೂ ಜೊತೆಗೆ ಬರ್ತೇನೆ ಎಂದು ಹಠ ಮಾಡಿದಳು. ಅಮ್ಮನ ಮಾತಾಗಲಿ ಅಥವಾ ಅಜ್ಜಿ ತಾತನ ಮಾತನ್ನೇ ಕೇಳುವ ಸ್ಥಿತಿಯಲ್ಲಿ ಅವಳಿರಲಿಲ್ಲ. ರಶ್ಮಿ ಪುಟ್ಟಿ, ನೀನು ಜಾನ ಮರಿಯಲ್ವಾ? ಇವತ್ತು ಬೇಡಮ್ಮ, ನಾವೆಲ್ಲ ಇನ್ನೊಂದಿನ ಹೋಗೋಣ. ನನ್ನ ಕಾರ್ನಲ್ಲಿ ನಿನ್ನನ್ನು ಚೆನ್ನಾಗಿ ಸುತ್ತಿಸ್ತೀನಿ ಎಂದು ಆಸೆ ತೋರಿಸಿದ ಜನಾರ್ದನ್. ಆದರೆ ರಶ್ಮಿ ಜೊತೆಗೆ ಬರ್ತೀನಿ ಅಂತ ಮೊಂಡು ಹಿಡಿದು ಕೂತಿದ್ಲು. ಆಗ ಕೌಸಲ್ಯ ಸಿಟ್ಟಿನಿಂದ, ರಶ್ಮಿ, ನಿಂದು ಯಾಕೋ ತೀರಾ ಹತಿ ಆಯಿತು. ಅಂಕಲ್ ಹೇಳಿದ್ರಲ್ಲ ಬೇರೆ ದಿನ ಕರ್ಕೊಂಡು ಹೋಗ್ತೀನಿ ಅಂತ. ಅಂಕಲ್ ನಿನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ, ಅದಕ್ಕೆ ಇಷ್ಟು ಹಠ ಮಾಡ್ತಾ ಇದೆಯಾ ಎಂದು ಕೌಸಲ್ಯ ರಶ್ಮಿ ಬೆನ್ನಿನ ಮೇಲೆ ಮೃದುವಾಗಿ ಹೊಡೆದಳು. ಆಗ ರಶ್ಮಿ ಜೋರಾಗಿ ಅಳಲು ಪ್ರಾರಂಭಿಸಿದಳು. ಇದನ್ನೆಲ್ಲ ನೋಡ್ತಿದ್ದ ಜನಾರ್ದನ್ಗೆ ಮೂಡ್ ಔಟ್ ಆಗಿತ್ತು. ಛೇ, ಏನೋ ಒಂದು ಸ್ವಲ್ಪ ಹೊತ್ತು ಕೌಸಲ್ಯ ಜೊತೆ ಆರಾಮವಾಗಿ ಕಾಳ ಕಲಿಯೋನಂದರೆ ಈ ಪ್ರಾರಬ್ಧ ಬಂದು ನನ್ನ ಪ್ಲ್ಯಾನನ್ನೆಲ್ಲ ಕೆಡಿಸಿತು ಎಂದು ಮನಸ್ಸಿನಲ್ಲಿ ರಶ್ಮಿಯನ್ನು ಶಪಿಸಿದ. ಐ ಆಮ್ ಸಾರಿ ಜನಾರ್ದನ್, ನೀವೇ ನೋಡಿ ರಶ್ಮಿ ಎಷ್ಟು ಹಠ ಮಾಡ್ತಿದ್ದಾಳೆ ಎಂದು ಸ್ವಲ್ಪ ಬೇಜಾರಾಗಿಯೇ ಹೇಳಿದ್ಲು. ಇರಲಿ ಬಿಡು ಕೌಸಲ್ಯ, ಮಕ್ಕಳೇ ಹಾಗೆ, ಇನ್ನೊಂದಿನ ಹೋದ್ರಾಯ್ತು. ಜನಾರ್ದನ್ಗೆ ಮನಸ್ಸಿನಲ್ಲಿ ಬೇಜಾರವಾದರೂ ಹೊರಗಡೆ ನಗುತ್ತಲೇ ಹೇಳಿದ. ನೋಡಿ ರಶ್ಮಿ ಹೇಗೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾಳೆ. ಈಗೀಗಂತೂ ಇವಳೆಲ್ಲದಕ್ಕೂ ಹಠ ಮಾಡ್ತಾ ಇದ್ದಾಳೆ. ನೀವು ಮುಂದೆ ಅವಳನ್ನು ಹೇಗೆ ಸುಧಾರಿಸಿದರು ಆ ದೇವರೇ ಕಾಪಾಡಬೇಕು ಎಂದು ನಿಟ್ಟುಸಿರು ಬಿಟ್ಟಳು. ಕೌಸಲ್ಯ, ಮಕ್ಕಳನ್ನು ಮುದ್ದು ಮಾಡಬೇಕು ನಿಜ, ಹಾಗಂತ ಅಶಿಸ್ತಿನಿಂದ ಬೆಳೆಸಬಾರದಷ್ಟೇ. ಇಲ್ಲದಿದ್ದರೆ ಹೀಗೆ ಹಠಮಾರಿಗಳಾಗುತ್ತಾರೆ. ಅವಳದೇ ಹಠ ನಡಿಬೇಕಂತ ರೂಲ್ಸ್ ಏನಿಲ್ಲ. ಅತ್ತರೆ ಅಳಲಿ, ನಡೀರಿ ನಾವು ಹೋಗೋಣ ಎಂದು ಕೌಸಲ್ಯ ರಶ್ಮಿಯನ್ನು ಮನೆಯಲ್ಲಿ ಬಿಟ್ಟು ಜನಾರ್ದನ್ ಜೊತೆ ಹೊರಟಳು. ಆಗ ಸಂಜೆ 5 ಗಂಟೆ ಆಗಿತ್ತು. ಜನಾರ್ದನ್ ಯಾವುದಾದರೂ ಒಳ್ಳೆ ಹೋಟೆಲ್ಗೆ ಹೋಗಿ ಕಾಫಿ ಕುಡಿಯಲು ಸಲಹೆ ಮಾಡಿದ. ಬೇಡ ಜನಾರ್ದನ್, ಯಾಕೋ ಈಗ ಕಾಫಿ ಕುಡಿಯುವ ಮನಸ್ಸಿಲ್ಲ. ಯಾವುದಾದ್ರೂ ಪಾರ್ಕಿಗೆ ಹೋಗಿ 1 ಗಂಟೆ ಕೂತಿರೋಣ ಬನ್ನಿ ಎಂದು ಕೌಸಲ್ಯ ಸಲಹೆ ಕೊಟ್ಟಳು. ಕೌಸಲ್ಯಲ ಇಷ್ಟದಂತೆ ಜನಾರ್ದನ್ ಕಾರನ್ನು ಒಂದು ಸುಂದರ ಪಾರ್ಕಿನ ಬಳಿ ತಂದು ನಿಲ್ಲಿಸಿದ. ಇಬ್ಬರು ಒಂದು ಕಲ್ಲು ಬೆಂಚಿನ ಮೇಲೆ ಕೂತರು. ಕೌಸಲ್ಯ ಏನೂ ಮಾತನಾಡದೆ ಯಾವುದೋ ಯೋಚನೆಯಲ್ಲಿ ಮುಳುಗಿದ್ದಳು. ಅವಳ ಮುಖದಲ್ಲಿ ಏನೋ ಒಂದು ವಿಧದ ವೇದನೆ ಕಾಣಿಸ್ತಿತ್ತು. ಅವಳಿಗೆ ರಶ್ಮಿದೇ ಯೋಚನೆಯಾಗಿತ್ತು. ರಶ್ಮಿಯನ್ನು ಅವಳು ಯಾವತ್ತೂ ಇಷ್ಟೊಂದು ಗದರಿಸಿರಲಿಲ್ಲ ಮತ್ತು ಕೈ ಮಾಡಿದ್ದಿಲ್ಲ. ರಶ್ಮಿಯನ್ನು ಮನೆಯಲ್ಲಿ ಬಿಟ್ಟು ಬಂದದವಳಿಗೆ ಸರಿ ಕಾಣಿಸಲಿಲ್ಲ. ಪಾಪ, ಅವಳು ಹತ್ತು ಎಷ್ಟು ಸುಸ್ತಾಗಿದ್ದಾಳು ಏನೋ. ಇವತ್ತು ಏನಾಗಿದೆ ನನಗೆ, ಅಷ್ಟು ಬೇಗ ತಾಳ್ಮೆ ಕಳೆದುಕೊಂಡು ಬಿಟ್ಟೇನಲ್ಲ ಎಂದು ಮರುಗತೊಡಗಿದಳು. ಜನಾರ್ದನ್ ರಶ್ಮಿನ ನಾನು ಮೊದಲಿನಿಂದಲೂ ಮುದ್ದಾಗಿ ಬೆಳೆಸಿದ್ದೇನೆ. ಒಂದು ದಿನ ಕೂಡ ಅವಳ ಹತ್ತಿರ ಜೋರಾಗಿ ಮಾತನಾಡಿದ್ದಿಲ್ಲ. ಆದರೆ ಇವತ್ತೇನೋ ಅವಳ ಮೇಲೆ ವಿಪರೀತ ಸಿಟ್ಟು ಬಂದಿತ್ತು. ಮುಂದೆ ಇದೇ ರೀತಿ ಸಂದರ್ಭಗಳು ಬರುತ್ತಲೇ ಇರುತ್ತವೆ. ನನಗಂತೂ ಇವಳನ್ನು ಹೇಗೆ ನಿಭಾಯಿಸಬೇಕೆಂದು ಗೊತ್ತಾಗ್ತಿಲ್ಲ. ಹೀಗೆ ಹಠಮಾರಿಯಾದರೆ ಅವಳು ದೊಡ್ಡವಳಾದ ಮೇಲೆ ಗತಿ ಏನು? ಕೌಸಲ್ಯಳ ಧ್ವನಿಯಲ್ಲಿ ಆತಂಕವಿತ್ತು.
ಮೈ ಡಿಯರ್, ಎಲ್ಲ ಪ್ರಾಬ್ಲಮ್ಗಳಿಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಸರಿ ಬಿಡು, ಸದ್ಯಕ್ಕೆ ಆ ಯೋಚನೆ ಬಿಡು. ಬೇರೆ ಏನಾದರೂ ಮಾತನಾಡು. ನಾವೆಲ್ಲಿಗೆ ಬಂದಿರೋದು ಸ್ವಲ್ಪ ಹೊತ್ತು ಜಾಲಿಯಾಗಿ ಏಕಾಂತವಾಗಿ ಕಾಲ ಕಳೆಯೋಕ್ಕೆ. ಅದು ಬಿಟ್ಟು ಮುಂದಿನನ್ನು ಯೋಚನೆ ಮಾಡುತ್ತಾ ಯಾಕೆ ಕೂರ್ತೀಯಾ? ಚಿಯರ್ ಅಫ್ ಎಂದು ಜನಾರ್ದನ್ ಕೌಸಲ್ಯನನ್ನು ಸಂತೈಸಿದ. ಕೌಸಲ್ಯಳಿಗೆ ಜನಾರ್ದನ್ ಹೇಳಿದ ಮಾತು ಸ್ವಲ್ಪ ಸಮಾಧಾನ ತಂದಿತ್ತು. ಮುಖದಲ್ಲಿ ಮಂದಹಾಸ ಕಾಣಿಸಿತ್ತು. ಸ್ವಲ್ಪ ಹೊತ್ತು ಅವರಿಬ್ಬರು ತಮ್ಮ ಭವಿಷ್ಯದ ಬಗ್ಗೆ ಲೋಕಾಭಿರಾಮವಾಗಿ ಮಾತನಾಡುತ್ತಾ ಸಮಯ ಕಳೆದರು. ಹೊಟ್ಟಿನಲ್ಲಿ ಜನಾರ್ದನ್ ಕೌಸಲ್ಯಲ ಮೂಡು ಬದಲಾಯಿಸುವುದರಲ್ಲಿ ಸಫಲನಾಗಿದ್ದ. ಪಾರ್ಕಿನಲ್ಲಿ ಸ್ವಲ್ಪ ಹೊತ್ತು ಕಳೆದ ನಂತರ ಮಾರ್ಕೆಟ್ಗೆ ಬಂದರು. ಜನಾರ್ದನ್ ಕೌಸಲ್ಯಲ್ಗೆ ಪ್ರಿಯವಾದ ಬೆಳೆಬಾಳುವ ಒಂದು ಸೆಂಟ್ ಬಾಟಲ್ ಕೊಡಿಸಿದ. ನಂತರ ಇಬ್ಬರು 5 ಸ್ಟಾರ್ ಹೋಟೆಲ್ನಲ್ಲಿ ಹೋಗಿ ಟಿಫಿನ್ ಮಾಡಿದರು. ಕೌಸಲ್ಯಳಿಗೆ ಇದ್ಯಾವುದೂ ಬೇಕಾಗಿರಲಿಲ್ಲ. ಜನಾರ್ದನ್ನ ಬಲವಂತಗೋಸ್ಕರ ಅವಳು ಅವನ ಜೊತೆಗಿದ್ದಳು. ಅವಳ ಗಮನವೆಲ್ಲ ರಶ್ಮಿ ಕಡೆ ಇತ್ತು. ಸದ್ಯ ಯಾವಾಗ ಮನೆಗೆ ಹೋಗಿ ಅವಳನ್ನು ಸಮಾಧಾನಪಡಿಸುವೆನೋ ಎಂದು ಮನಸ್ಸು ತುಡಿಯುತ್ತಿತ್ತು. ಆದರೆ ಜನಾರ್ದನ್ ಮಾತ್ರ ಇದ್ಯಾವುದರ ಪರಿವೇ ಇಲ್ಲದಂತೆ ನಗುತ್ತಾ ಜಾಲಿಯಾಗಿ ಇದ್ದ. ಅವನಿಗೆ ಕೌಸಲ್ಯಲ ಹತ್ತಿರ ಎಷ್ಟು ಮಾತನಾಡಿದರೂ ತೃಪ್ತಿಯಾಗಿರಲಿಲ್ಲ. ಸಂಜೆ ಹೊತ್ತು ಮೀರುತ್ತಿದ್ದರಿಂದ ಅವರು ಮನೆಗೆ ವಾಪಸ್ ಬಂದರು. ಕೌಸಲ್ಯ ಒಳಗೆ ಬರುತ್ತಿದ್ದಂತೆ ರಶ್ಮಿಯ ಹಳುವಿನ ಸದ್ದಾಗಲಿ ಟಿವಿಯ ಸದ್ದಾಗಲಿ ಕೇಳಿಸದೆ ಮನೆ ಪ್ರಶಾಂತವಾಗಿತ್ತು. ಹಾಲ್ನಲ್ಲಿ ರಶ್ಮಿ ಸೋಫಾಕ್ಕೆ ಹೊರಗಿಕೊಂಡೇ ನಿದ್ರೆ ಹೋಗಿದ್ದಳು. ಅಷ್ಟರಲ್ಲಿ ಸಾವಿತ್ರಮ್ಮ ಬಂದು, ಇದೇನು ಕೌಸಲ್ಯ, ಮನೆಗೆ ಇಷ್ಟು ಹೊತ್ತಿಗೆ ಬರುವುದಾ? ನನಗಂತೂ ನಿನ್ನ ಮಗಳನ್ನು ಸಮಾಧಾನಪಡಿಸುವುದರಲ್ಲಿ ಸಾಕಾಯ್ತಮ್ಮ. ಊಟನೂ ಮಾಡದೆ ಬೆಡ್ ಮೇಲೆ ಮಲಗಿಸಲೂ ಬಿಡದೆ ಹೇಗೆ ಸೋಫಾ ಮೇಲೆ ಮಲಗಿಕೊಂಡಿದ್ದಾಳೆ ನೋಡು. ಜನಾರ್ದನ್, ಬನ್ನಿ ಊಟ ಮಾಡಿಕೊಂಡು ಹೋಗಿ ಎಂದಾಗ ಜನಾರ್ದನ್ ಹಸಿವಿಲ್ಲವೆಂದು ಹೇಳಿ ರಶ್ಮಿಯ ಮುಖವನ್ನೊಮ್ಮೆ ಸವರಿ ಎಲ್ಲರಿಗೂ ವಿದಾಯ ಹೇಳಿ ಹೊರಟು ಹೋದ. ಕೌಸಲ್ಯ ಮಗಳನ್ನು ಹಾಸಿಗೆ ಮೇಲೆ ಮಲಗಿಸಿದಾಗ ರಶ್ಮಿ ನಿಧಾನವಾಗಿ ಕಣ್ಣು ತೆರೆದು ಕೌಸಲ್ಯನನ್ನು ಒಮ್ಮೆ ತದೇಕ ದೃಷ್ಟಿಯಿಂದ ನೋಡಿ ಪುನಃ ಹಾಗೆ ಕಣ್ಮುಚ್ಚಿ ಮಲಗಿಕೊಂಡಳು. ಅವಳ ಕಣ್ಣುಗಳು ಹತ್ತು ಕೆಂಪಾಗಿದ್ದವು. ಪುನಃ ಅವಳು ಎಲ್ಲಿ ರಾಧಾಂತ ಮಾಡುತ್ತಾಳೋ ಎಂದು ತಿಳಿದು ಕೌಸಲ್ಯ ಅವಳನ್ನು ಊಟ ಮಾಡು ಎಂದು ಹೇಳಲಿಲ್ಲ. ಮರುದಿನ ಜನಾರ್ದನ್ ಕೌಸಲ್ಯಲನ್ನು ಅವಳ ಸ್ಕೂಲಿನ ಬಳಿ ಭೇಟಿ ಮಾಡಿ ಸ್ವಲ್ಪ ಮಾತನಾಡಬೇಕಾಗಿದೆ, ಅರ್ಧ ಗಂಟೆ ಬಿಡುವು ಮಾಡಿಕೊಂಡು ಬಾ ಎಂದು ಹೇಳಿ ಸ್ಕೂಲಿನ ಪಕ್ಕದಲ್ಲಿದ್ದ ಪಾರ್ಕಿನಲ್ಲಿ ಒಂದು ಕಳ್ಳಿ ಬೆಂಚಿನ ಮೇಲೆ ಕುಳಿತ. ಅಷ್ಟರಲ್ಲಿ ಕೌಸಲ್ಯ ಊಟ ಮುಗಿಸಿ ಅಲ್ಲಿಗೆ ಬಂದಳು. ಇದೇನು ಜನಾರ್ದನ್, ಸ್ಕೂಲ್ ಹತ್ತಿರ ಬಂದು ಬಿಟ್ಟಿದ್ದೀರಾ? ಏನು ಸಮಾಚಾರ ಎಂದು ಕುತೂಹಲದಿಂದ ಕೇಳಿದಳು. ಬಾ ಕೂತ್ಕೋ ಕೌಸಲ್ಯ, ಎಲ್ಲ ಹೇಳ್ತೀನಿ. ನೀನು ನಿನ್ನೆ ರಶ್ಮಿ ಮತ್ತು ನಿನ್ನ ತಂದೆ ತಾಯಿ ಸಮಸ್ಯೆಗಳ ಬಗ್ಗೆ ಹೇಳಿದೆ ಅಲ್ವಾ? ನೋ ಪ್ರಾಬ್ಲಮ್. ಅದಕ್ಕೆ ನನಗೆ ಒಂದು ಪರಿಹಾರ ಸಿಕ್ಕಿದೆ, ಅದನ್ನು ಹೇಳೋಣ ಅಂತ ಬಂದೆ ಎಂದು ಜನಾರ್ದನ್ ಉತ್ಸಾಹದಿಂದ ಹೇಳಿದ. ವಾಟ್, ಏನಂತಿದ್ದೀರಾ? ಪರಿಹಾರವೇ? ಏನದು ಎಂದು ಕೌಸಲ್ಯ ಒಮ್ಮೆಲೆ ಉದ್ಧರಿಸಿದಳು. ಇರು ಹೇಳ್ತೀನಿ, ಅಷ್ಟೊಂದು ಎಕ್ಸೈಟ್ ಆಗಬೇಡ. ನೋಡು ಕೌಸಲ್ಯ, ರಶ್ಮಿ ನಿನಗೆ ತುಂಬ ಅಟ್ಯಾಚ್ ಆಗಿದ್ದಾಳೆ. ನಿನ್ನನ್ನು ಬಿಟ್ಟು ಒಂದು ಕ್ಷಣನೂ ಇರೋಲ್ಲ ಅಂತ ನನಗೊತ್ತು. ಬಹುಶಃ ನನ್ನ ಈ ಪರಿಹಾರ ಅಥವಾ ಸಲಹೆ ಅಂತಲೇ ಇಟ್ಕೋ. ನಿನಗೆ ಇಷ್ಟವಾಗದೆ ಹೋಗ್ಬೋದು, ಆದರೂ ನಮ್ಮೆಲ್ಲ ರೈತ ದೃಷ್ಟಿಯಿಂದ ನನ್ನ ಸಲಹೆಯನ್ನು ಒಪ್ಕೊಳ್ತೀಯಾ ಅಂತ ನಂಬಿಕೆ ನನಗಿದೆ. ಆಯಿತು, ಅದೇನು ಸಲಹೆ ಅಂತ ಹೇಳಿ. ನನಗೆ ರಶ್ಮಿ ಕ್ಷೇಮವೇ ಮುಖ್ಯ ಎಂದು ಕಾತುರದಿಂದ ಕೇಳಿದಳು. ನನ್ನ ಸಲಹೆ ತುಂಬ ಸಿಂಪಲ್. ನೋಡು, ನೀ ನಿಜವಾಗಿಯೂ ರಶ್ಮಿ ಒಬ್ಬಳು ಸ್ವಾವಲಂಬಿ ಹುಡುಗಿಯಾಗಿ ಬೆಳೆಯಬೇಕು ಎಂಬ ಆಸೆ ನಿನಗಿದ್ರೆ ನೀನು ಯಾಕೆ ಅವಳನ್ನು ಯಾವುದಾದ್ರೂ ಒಂದು ಒಳ್ಳೆಯ ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸಬಾರ್ದು ಎಂದು ಜನಾರ್ದನ್ ಸಲಹೆ ಕೊಟ್ಟ. ಇದೇನು ಸಲಹೆ ಜನಾರ್ದನ್? ರಶ್ಮಿ ಕೇವಲ 5 ವರ್ಷ. ಅವಳು ಬೋರ್ಡಿಂಗ್ ಸ್ಕೂಲಿನ ವಾತಾವರಣಕ್ಕೆ ಹೇಗೆ ಹೊಂದ್ಕೊಳ್ತಾಳೆ? ಕೌಸಲ್ಯಳಿಗೆ ಜನಾರ್ದನ ಸಲಹೆ ಚಕಿತಗೊಳಿಸಿತು. ವಯಸ್ಸು ಚಿಕ್ಕದಾದರೆ ಏನಂತೆ? ರಶ್ಮಿಗಿಂತ ಚಿಕ್ಕ ಮಕ್ಕಳು ಬೋರ್ಡಿಂಗ್ ಸ್ಕೂಲ್ನಲ್ಲಿ ಇರೋಲ್ವಾ? ನೋಡು, ಅಲ್ಲಿ ಅವಳಿದ್ರೆ ಅವಳ ವೈಯಕ್ತಿಕ ಜೀವನ ವಿಕಾಸ ಆಗುತ್ತೆ, ಒಳ್ಳೆ ಶಿಸ್ತು ಬರುತ್ತೆ. ಇತರ ಮಕ್ಕಳ ಜೊತೆ ಬೆರೆಯುವುದರಿಂದ ಅವಳಿಗೆ ಕೀಳರಿಮೆಯ ಭಾವನೆ ಕಮ್ಮಿ ಆಗುತ್ತೆ. ಅಲ್ಲದೆ ಮದುವೆಯಾದ ಮೇಲೆ ನಾವು ಫ್ರೀಯಾಗಿರ್ಬೋದು, ನಮ್ಮ ಸಂಬಂಧಗಳು ಮಧುರವಾಗಿರುತ್ತವೆ ಎಂದ ಜನಾರ್ದನ್. ಕೌಸಲ್ಯ ಸ್ವಲ್ಪ ಹೊತ್ತು ಮೌನವಾಗಿತ್ತು. ನಂತರ ತಗ್ಗಿದ ಧ್ವನಿಯಲ್ಲಿ, ನಿಮ್ಮ ಸಲಹೆ ಏನೂ ಸರಿ, ಆದರೆ ಬೇರೆ ಮಕ್ಕಳ ಕತೆ ಆಗಿರಲಿ, ನನಗೆ ರಶ್ಮಿಯನ್ನು ಬಿಟ್ಟಿರೋಕೆ ಆಗೋಲ್ಲ ಜನಾರ್ದನ್. ನಾವು ನೆಮ್ಮದಿಯಾಗಿರಬೇಕು ಅಂತ ಆ ಪುಟ್ಟ ಹುಡುಗಿನ ಯಾರೂ ದಿಕ್ಕಿಲ್ಲದವರ ಹಾಗೆ ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸುವುದು ಯಾವ ನ್ಯಾಯ? ನನಗೆ ದುಃಖ ಆಗುತ್ತೆ ಎಂದು ಕೌಸಲ್ಯ ಮುಖ ಚಿಕ್ಕದು ಮಾಡಿಕೊಂಡು ಹೇಳಿದಳು. ಇದರಲ್ಲಿ ದುಃಖ ಪಡುವಂಥದ್ದೇನಿದೆ ಕೌಸಲ್ಯ? ಅವಳು ಇದೇ ಊರಿನಲ್ಲಿರುತ್ತಾಳೆ. 2-3 ದಿನಕ್ಕೊಮ್ಮೆ ಹೋಗಿ ಅವಳನ್ನು ನೋಡಿಕೊಂಡು ಬಂದರೆ ಆಯಿತು. ಅವಳು ಅಲ್ಲಿ ಚೆನ್ನಾಗಿರ್ತಾಳೆ.
ನೀನೇನು ಯೋಚನೆ ಮಾಡಬೇಡ ಜನಾರ್ದನ್. ಆದರೂ ಇದಕ್ಕೆ ನನ್ನ ಮನಸ್ಸು ಯಾಕೋ ಒಪ್ತಿಲ್ಲ. ನನ್ನ ಅಮ್ಮನ ಆರೋಗ್ಯ ಬೇರೆ ಸರಿಯಾಗಿಲ್ಲ. ಇನ್ನು ರಶ್ಮಿನ ಅವರಿಂದ ದೂರ ಮಾಡಿದರೆ ಅವರಿಗೆ ಇನ್ನೂ ಚಿಂತೆ ಜಾಸ್ತಿ ಆಗುತ್ತದೆ ಎಂದಳು ಕೌಸಲ್ಯ. ನೋ ಪ್ರಾಬ್ಲಮ್. ಚೆನ್ನಾಗಿ ಸಂಬಳ ಕೊಟ್ಟರೆ ಬೇಕಾದಷ್ಟು ಆಯಗಳು ಸಿಗ್ತಾರೆ. ಅಂಥವರನ್ನು ನೋಡಿ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಳೋಕೆ ಇಟ್ಕೊಂಡ್ರೆ ಆಯಿತು. ಅಲ್ಲಿಗೆ ಸಮಸ್ಯೆ ಬಗೆಹರಿತಲ್ವಾ? ಹೇಗೆ ನನ್ನ ಐಡಿಯಾ ಎಂದು ಜನಾರ್ದನ್ ಬಹಳ ಉತ್ಸುಕನಾಗಿ ಹೇಳಿದ. ನಿಮ್ಮ ಐಡಿಯಾ ಏನೋ ಚೆನ್ನಾಗಿದೆ. ಆದರೆ ಗೀದ್ರೆ ಏನೂ ಇಲ್ಲ ಕೌಸಲ್ಯ. ಸುಮ್ಮನೆ ಒಪ್ಕೊ. ನೋಡು, ಇಷ್ಟು ದಿನ ಅವರ ಸೇವೆ ಮಾಡಿದ್ಯಾ. ಸ್ವಲ್ಪ ನಿನ್ನ ಖುಷಿ ಕಡೆಗೂ ಗಮನ ಕೊಡು. ಹೀಗೆ ಎಲ್ಲರ ಸೇವೆನೇ ಮಾಡ್ಕೊಂಡಿದ್ರೆ ನೀನು ಯಾವಾಗ ಲೈಫ್ನ ಎಂಜಾಯ್ ಮಾಡೋದು? ನಿಮಗೆ ನಿನ್ನದೇ ಆದ ಆಸೆ ಆಕಾಂಕ್ಷೆಗಳಿರ್ತಲ್ವಾ? ಇವತ್ತೋ ನಾಳೆನೇ ಬಿದ್ದು ಹೋಗೋ ಜೀವಗಳಿಗೆ ಯಾಕೆ ಇಷ್ಟೊಂದು ಪರಿತಪಿಸ್ತೀಯಾ? ಅವರ ಸೇವೆಯಲ್ಲಿ ಮುದುಕೆಯಾಗಿ ಬಿಡ್ತೀಯಾ ಅಷ್ಟೇ ಎಂದು ಜನಾರ್ದನ್ ಕೌಸಲ್ಯಲ ಮನಸ್ಸನ್ನು ತಿರುಗಿಸಲು ಶತಪ್ರಯತ್ನ ಮಾಡುತ್ತಿದ್ದ. ಕೌಸಲ್ಯಲಿಗೆ ಜನಾರ್ದನ್ನ ಮಾತಿನ ದಾಟಿ ಸರಿ ಎನಿಸಲಿಲ್ಲ. ಅವನಲ್ಲಿದ್ದ ಸ್ವಾರ್ಥ ಮನೋಭಾವವನ್ನು ಅವಳು ನಿಧಾನವಾಗಿ ಅರಿಯತೊಡಗಿದಳು. ಜನಾರ್ದನ್, ಸದಾ ನಮ್ಮ ನೆಮ್ಮದಿ ಸಂತೋಷದ ಬಗ್ಗೆ ಚಿಂತಿಸುವುದು ಸ್ವಾರ್ಥವಲ್ಲವೇ? ನಾವು ನೋಡಿಕೊಂಡಷ್ಟು ಚೆನ್ನಾಗಿ ಆಯಗಳು ನೋಡ್ಕೊಳ್ತಾರೆ ಅಂತ ಏನು ಗ್ಯಾರಂಟಿ? ಖಂಡಿತ ನನಗೆ ಆಗನಿಸುವುದಿಲ್ಲ. ನಾವೇ ಖುಷಿಯಾಗಿಲ್ಲದಿದ್ದ ಮೇಲೆ ಬೇರೆಯವರನ್ನು ನಾವು ಹೇಗೆ ಖುಷಿಯಾಗಿಟ್ಟಲು ಸಾಧ್ಯ ಹೇಳು? ಒಬ್ಬ ಮನುಷ್ಯ ತಾನೇ ಸಹಾಯ ಬೇಡುವಾಗ ಅವನು ಅನ್ಯರಿಗೆ ಏನು ಮಾಡಬಲ್ಲ? ಹಾವು ಸಾಯಬಾರ್ದು, ಕೋಲು ಮುರಿಯಬಾರ್ದು ಅಂತ ಹೇಳ್ತಾರಲ್ಲ, ಹಾಗಾಗಿದೆ ನಿನ್ನ ಸ್ಥಿತಿ. ನೋಡು, ನಮ್ಮಿಬ್ಬರಿಗೆ ಈ ಮದುವೆಯಿಂದ ಖುಷಿ ಸಿಗುವುದಾದರೆ ನೀನು ರಶ್ಮಿಯನ್ನು ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸು. ನಿನ್ನ ಅಪ್ಪ ಅಮ್ಮನ ನೋಡ್ಕೊಳ್ಳೋಕ್ಕೆ ಯಾರಾದರೂ ಆಯಾನ ಗೊತ್ತು ಮಾಡು. ಇದು ಬಿಟ್ಟರೆ ನನಗೆ ಬೇರೆ ಪರಿಹಾರ ಹೊಳೆಯುತ್ತಿಲ್ಲ ಎಂದು ಜನಾರ್ದನ್ ಮುಖ ಗಂಟು ಮಾಡಿಕೊಂಡೇ ಹೇಳಿದ. ಕೌಸಲ್ಯ ದ್ವಂದ್ವ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ಲು. ಅವಳ ಮನಸ್ಸಿನಲ್ಲಿ ಗೊಂದಲವೇರ್ಪಟ್ಟಿತ್ತು. ಜನಾರ್ದನ್ ಇಷ್ಟು ಹೇಳಿ ಹೊರಟು ಹೋದ ಮೇಲೆ ರಾತ್ರಿಡೀ ಇದರ ಬಗ್ಗೆ ಯೋಚಿಸ್ತಾ ಕುಳಿತಿದ್ಲು. ಅವಳಲ್ಲಿ ಆ ಪರಿಪೂರ್ಣತೆಯ ಭಾವ ಹಿಂಸಿಸತೊಡಗಿತು. ಬೇರೆಯವರ ನಲಿವಿನ ದಾಂಪತ್ಯ ಜೀವನ ಕಂಡಾಗ ಆ ಸುಖದ ಕ್ಷಣಗಳಿಗೆಲ್ಲ ತಾನು ವಂಚಿತಳಾಗಿದ್ದೇನೆ ಎನ್ನುವ ಭಾವನೆ ಒಂದು ಕಡೆಯಾದರೆ, ಇನ್ನೊಂದು ಕಡೆ ತನ್ನ ಮನಸ್ಸನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ತನ್ನ ಭಾವನೆಗಳಿಗೆ ಪ್ರತಿಸ್ಪಂದಿಸದೆ ತನ್ನ ಸ್ವಾರ್ಥವನ್ನೇ ಬಯಸ್ತಿರುವ ಜನಾರ್ದನ್ ಅಂತ ನಿರ್ದಯಿ ಮನುಷ್ಯನೊಂದಿಗೆ ಬಾಳ್ವೆ ಮಾಡೋ ಕರ್ಮ ಅವಳ ಮನಸ್ಸು ರಣವಾಗಿತ್ತು. ಜನಾರ್ದನ್ ಹೇಳಿದ ಮಾತುಗಳು ಅವಳ ಕಿವಿಯಲ್ಲಿ ಜೇಂಕರಿಸುತ್ತಿತ್ತು. ಕೌಸಲ್ಯಲ ಮನಸ್ಸಿಗೆ ತಪ್ಪು ಸರಿಯ ವಾದಕ್ಕಿಂತ ತನ್ನ ಕುಟುಂಬದ ಹಿತವೇ ಮುಖ್ಯವಾಗಿತ್ತು. ತನ್ನ ಮೇಲೆ ಅಪಾರ ಪ್ರೀತಿ ಇಟ್ಟುಕೊಂಡಿರುವ ತಂದೆ ತಾಯಿಗಳು ಮತ್ತು ರಶ್ಮಿಗೆ ದ್ರೋಹ ಬಗೆಯುವುದು ಎಷ್ಟರ ಮಟ್ಟಿಗೆ ಸರಿ? ಬಹಳ ಯೋಚಿಸಿದ ನಂತರ ಕೌಸಲ್ಯ ಒಂದು ನಿರ್ಧಾರಕ್ಕೆ ಬಂದಿದ್ದಳು. ಮಾರನೇ ದಿನ ಸ್ಕೂಲ್ಗೆ ರಜೆ ಹಾಕಿ ಕೌಸಲ್ಯ ಮನೆಯಲ್ಲೇ ಇದ್ದಳು. ರಶ್ಮಿ ಇಡೀ ರಾತ್ರಿ ಕನವರಿಸ್ತಾ ನಿದ್ದೆ ಇಲ್ಲದೆ ಇದ್ದುದರಿಂದ ಬೆಳಿಗ್ಗೆ ಹಾಸಿಗೆಯಿಂದ ಎದ್ದಿರಲಿಲ್ಲ. ಕೌಸಲ್ಯ ಸ್ನಾನ ದೇವರ ಪೂಜೆ ಮುಗಿಸಿ ತನ್ನ ತಂದೆ ತಾಯಿಗಳಿಗೆ ಟಿಫಿನ್ ಕೊಡುತ್ತಾ, ಅಪ್ಪ, ನಾನು ಜನಾರ್ದನನ್ನು ಮದುವೆ ಆಗಬಾರ್ದಂತ ನಿರ್ಧಾರ ಮಾಡಿದ್ದೀನಿ ಎಂದು ಕೌಸಲ್ಯ ಮಾನವದನಳಾಗಿ ಹೇಳಿದಳು. ಕೌಸಲ್ಯಲೇ ಈ ದಿಢೀರ್ ನಿರ್ಧಾರದಿಂದ ತಂದೆ ವಿಚಲಿತಲಾದರು. ಯಾಕಮ್ಮ ಕೌಸಲ್ಯ, ಈ ನಿನ್ನ ನಿರ್ಧಾರಕ್ಕೆ ಕಾರಣ ಏನು? ನಿನ್ನೆ ಎಲ್ಲ ಚೆನ್ನಾಗಿದ್ದಿ, ಇವತ್ತೇನಾಯ್ತು ನಿಂಗೆ? ಯಾಕೆ ಜನಾರ್ದನ್ ಏನಾದರೂ ಅಂದ್ರ? ಏನಾಯ್ತಂತ ಹೇಳು ತಾಯಿ, ನಮಗೆಲ್ಲ ಗಾಬರಿ ಆಗ್ತಾಯಿದೆ. ಉಮಾಕಾಂತಯ್ಯನವರ ಮುಖದಲ್ಲಿ ಆತಂಕ ಎದ್ದು ಕಾಣುತ್ತಿತ್ತು. ಛೇ, ಅವರೇನೂ ಅಂದಿಲ್ಲ ಅಪ್ಪ, ಮತ್ತೆ ಅದೇನಾಯ್ತಂತ ಹೇಳಮ್ಮ, ಸಾವಿತ್ರಮ್ಮ ಧ್ವನಿಗೂಡಿಸಿದರು. ಅಪ್ಪ, ಜನಾರ್ದನ್ ನಡತೆನೇ ನಾನು ಸ್ವಲ್ಪ ದಿನದಿಂದ ಗಮನಿಸ್ತಾ ಬಂದಿದ್ದೇನೆ. ಅವರು ಒಳ್ಳೆಯವರೇನೋ ನಿಜ, ನಾನು ಮದುವೆಯಾಗಲು ಯೋಗ್ಯ ವ್ಯಕ್ತಿ ಕೂಡ. ನಮಗೆಲ್ಲ ಇಷ್ಟು ಕಡಿಮೆ ಸಮಯದಲ್ಲಿ ಎಷ್ಟೊಂದು ಆತ್ಮೀಯರಾಗಿ ಬಿಟ್ಟರು. ರಶ್ಮಿಗೂ ಅವರನ್ನು ಕಂಡರೆ ತುಂಬ ಪ್ರೀತಿ. ಆದರೆ ಅವರ ನಿಜವಾದ ಬಣ್ಣ ಬಯಲಾದದ್ದು ನಿನ್ನೆ. ನನ್ನ ಮದುವೆ ಆಗಬೇಕು ಅಂತ ಎಂತೆಂಥ ನಾಟಕ ಆಡಿದ್ರು. ನನ್ನನ್ನು ನೀನೇ ಇಂದ್ರ ಚಂದ್ರ ಅಂತ ಹೊಗಳಿದ್ರು. ರಶ್ಮಿನ ಎತ್ತಿ ಮುದ್ದಾಡಿ ಎಲ್ಲಿಲ್ಲದ ಪ್ರೀತಿ ತೋರಿಸಿದ್ರು. ನನಗೊಂದು ಬಾಳು ಕೊಡ್ತೇನೆ ಎಂದು ಆಸೆ ತೋರಿಸಿದ್ರು. ಹಣ ಚೆಲ್ಲಿದ್ರೆ ಎಲ್ಲವೂ ಸಿಗುವ ಈ ಕಾಲದಲ್ಲಿ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ, ನನ್ನ ಒತ್ತಡವನ್ನು ನೀಗಿಸುವ, ಪ್ರೀತಿಯಿಂದ ಸಲಹುವ ಒಬ್ಬ ಸಂಗಾತಿ ಬೇಕೆನ್ನುವ ನನ್ನ ನಿರೀಕ್ಷೆ ಹುಸಿಯಾಯಿತು ಎಂದಳು. ಉಮಾಕಾಂತಯ್ಯನವರಿಗೆ ಮಗಳ ಮಾನಸಿಕ ತುಮುಲ ಏನೆಂದು ಅರ್ಥವಾಗದೆ ವಿಷಯವನ್ನು ವಿವರವಾಗಿ ಹೇಳುವಂತೆ ಕೇಳಿಕೊಂಡರು. ಅಪ್ಪ, ಜನಾರ್ದನ್ ಒಬ್ಬ ಗೋಮುಖ ವ್ಯಾಘ್ರ. ಅವರ ಮನಸ್ಸಿನಲ್ಲಿ ಬರೀ ಸ್ವಾರ್ಥವೇ ತುಂಬಿದೆ. ಜನಾರ್ದನ್ ಸಂಬಂಧ ಮಾಡಿದರೆ ನೀವೆಲ್ಲ ಸುಖವಾಗಿರ್ತೀರಿ ಅಂದ್ಕೊಂಡೆ. ಆದರೆ ಜನಾರ್ದನ್ ಪ್ರಕಾರ ನಾನು ನಿಮ್ಮೆಲ್ಲರ ಸಂಬಂಧ ಕಡಿದುಕೊಳ್ಬೇಕಂತೆ. ಮದುವೆ ಆದಮೇಲೆ ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬಳು ಆಯಾನ ಗೊತ್ತು ಮಾಡಬೇಕಂತೆ. ಮತ್ತು ರಶ್ಮಿನ ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸ್ಬೇಕಂತೆ. ಏಕೆಂದರೆ ನೀವೆಲ್ಲ ನಮ್ಮ ವೈವಾಹಿಕ ಜೀವನಕ್ಕೆ ಅಡ್ಡಿ ಬರ್ತೀರಂತೆ. ಇದನ್ನು ಅವರು ಬಾಯಿ ಬಿಟ್ಟು ನೇರವಾಗಿ ಹೇಳದಿದ್ರು ಅವರ ಉದ್ದೇಶ ನನಗೆ ಚೆನ್ನಾಗಿ ಅರ್ಥವಾಯಿತು. ನಮ್ಮಿಬ್ಬರ ಮದುವೆಯಾದ ಮೇಲೆ ಖಂಡಿತ ಅವರ ಉದ್ದೇಶ ನೆರವೇರಿಸ್ಕೊಳ್ತಾರೆ. ಅದಕ್ಕೆ ನಾನು ಅವಕಾಶ ಕೊಡಲ್ಲ.
ಎಂಥ ಸ್ವಾರ್ಥ ಮನೋಭಾವ ಜನಾರ್ದನದು. ನನ್ನ ಎಲ್ಲ ಸಮಸ್ಯೆಗಳಿಗೆ ನೋ ಪ್ರಾಬ್ಲಮ್ ಎಂದು ಹೇಳುತ್ತಾ ನಮ್ಮನ್ನೆಲ್ಲ ಮೂರ್ಖರನ್ನಾಗಿ ಮಾಡಿದರು. ಇಂಥ ಸ್ವಾರ್ಥಪರ ವ್ಯಕ್ತಿ ನಮ್ಮನ್ನೆಲ್ಲ ಮುಂದೆ ಚೆನ್ನಾಗಿ ಇಟ್ಟಿರ್ತಾನೆ ಅಂತ ಏನು ಗ್ಯಾರಂಟಿ? ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಇಷ್ಟೊಂದು ಸ್ವಾರ್ಥ ಇದ್ದು ತನ್ನ ಸುಖವೇ ಮುಖ್ಯ ಅನ್ನುವವನ ಜೊತೆ ನಾನು ಮದುವೆ ಆಗಲು ಇಷ್ಟವಿಲ್ಲ. ಇನ್ಮೇಲೆ ಜನಾರ್ದನನ್ನು ಮದುವೆ ಆಗೋ ಪ್ರಸ್ತಾಪ ನನ್ನ ಮುಂದೆ ಮಾಡಬೇಡಿ. ನನ್ನ ಹಣೆಯಲ್ಲಿ ಹೇಗೆ ಬರೆದಿದೆಯೋ ಹಾಗೆ ಆಗಲಿ. ನನಗೆ ನಿಮ್ಮ ಮತ್ತು ರಶ್ಮಿಯ ಕ್ಷೇಮ ಮುಖ್ಯ ಎಂದು ಕೌಸಲ್ಯ ಪ್ರೀತಿಯಿಂದ ತನ್ನ ತಂದೆ ತಾಯಿಯರನ್ನು ಅಪ್ಪಿಕೊಂಡಳು. ನಂತರ ರಶ್ಮಿ ನಿದ್ರಿಸುತ್ತಿದ್ದ ಕೋಣೆಗೆ ಬಂದು ಅವಳ ಮುಗ್ಧ ಮುಖವನ್ನು ಕಂಡು ಅವಳ ತಲೆಯನ್ನು ಒಮ್ಮೆ ನಿವಾರಿಸಿ ಅವಳ ಕೆನ್ನೆಯನ್ನು ಚುಂಬಿಸಿದಳು. ಆಗ ಅವಳ ಕಣ್ಣುಗಳು ತೀವ್ರವಾಗಿದ್ದವು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ.